SSC ಕಮಿಷನ್ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಲಾಗಿನ್ ಟು ಯುವರ್ ಅಕೌಂಟ್ ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆಆ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇದೊಂದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತೊಂದು ಗೌರ್ಮೆಂಟ್ ಜಾಬ್ ತಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಭಾರತೀಯ ಸಿಬ್ಬಂದಿ ಆಯ್ಕೆ ಆಯೋಗ ಅಂದರೆ SSC ನೇಮಕಾತಿ 2025 ಆಗಿರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಸ್ಟೆನೋಗ್ರಾಫರ್ ಗ್ರೇಡ್ C ಮತ್ತು D ಹುದ್ದೆಗಳಿಗೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಭಾರತದ ಯುವತಿಯರನ್ನು ಮತ್ತು ಯುವಕರನ್ನು ಉದ್ಯೋಗಕ್ಕೆ ಪ್ರೇರೇಪಿಸುವ ಉದ್ದೇಶದಿಂದ ಈ ಒಂದು ನೇಮಕಾತಿಯನ್ನು ಶುರು ಮಾಡಿದ್ದು SSC 2025 ನೇಮಕಾತಿಯ ಹೊಸ ಅಧಿಸೂಚನೆಯನ್ನು ಹೊರಹಾಕಿದ್ದಾರೆ. ಸೊ ಇನ್ಸ್ಟೆಂಟಾಗಿ ಅವರು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ರಿಕ್ವೈರ್ಮೆಂಟನ್ನು ಕರೆದಿದ್ದಾರೆ. ಈ ನೇಮಕಾತಿಯಲ್ಲಿ ಒಟ್ಟಾರೆ 261 ಖಾಲಿ ಹುದ್ದೆಗಳಿದ್ದಾವೆ. ಓಕೆನಾ. ಸೊ 261 ಅರ್ಜಿಗಳನ್ನು ಅವರು ಸ್ವೀಕರಿಸ್ಕೊಳ್ತಾ ಇದ್ದಾರೆ. ಅಂದರೆ ಅಷ್ಟು ಪೋಸ್ಟ್ ಖಾಲಿ ಇದ್ದಾವೆ. ಸೊ ಎಷ್ಟು ಜನ ಬೇಕಾದರೂ ಅಪ್ಲೈ ಮಾಡುವಂಥದ್ದು. ಓಕೆನಾ. ಸೊ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಈ ಒಂದು ಜಾಬನ್ನು ನೀವು ಪಡೆದುಕೊಳ್ಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನು ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಅಂದರೆ ವಿಶೇಷವಾಗಿ ದ್ವಿತೀಯ PUC ಸೊ ಅಂದರೆ 12ನೇ ತರಗತಿಯನ್ನು ಪಾಸ್ ಮಾಡ್ಕೊಂಡಿರಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಓಕೆನಾ. ಸೊ ಇನ್ನು ನೇಮಕಾತಿ ವಿವರಗಳು ಸೊ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ಹುದ್ದೆ ಹೆಸರು ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಆಗಿರುತ್ತೆ. ಸೊ ಇದು ಗ್ರೇಡ್ C ಮತ್ತು ಗ್ರೇಡ್ D ಆಗಿರುತ್ತೆ. ಸೊ ಇನ್ನು ಇದು ಎಲ್ಲಿಯ ಜನರು ಅಂದರೆ ಯಾವ ದೇಶದಲ್ಲಿ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿರುವಂಥ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ಇನ್ನು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 261 ಒಟ್ಟು ಹುದ್ದೆ ಇದೆ. ಓಕೆನಾ. ಸೊ ಇನ್ನು ಮಂತ್ಲಿ ಖಾತ್ರಿ ವೇತನ ಸೊ ಅಂದರೆ ಇದರ ಒಂದು ವೇತನ ಆಗಿರ್ಬೋದು, ಸಂಬಳ ಆಗಿರ್ಬೋದು SSC ಇಲಾಖೆಯ ನಿಯಮಬದ್ಧವಾಗಿ ಇಲ್ಲಿ ತೆಗೆದುಕೊಳ್ಳುವಂಥದ್ದು. ಓಕೆನಾ. ಸೊ ಇನ್ನು ಅರ್ಜಿ ಸಲ್ಲಿಸಲು ಯಾರು ಅರ್ಹರಾಗಿರ್ತಾರೆ? ಸೊ ಮೊದಲಿಗೆ ನೀವು ಭಾರತದ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಅಂದರೆ ನೀವು ಭಾರತೀಯ ನಿವಾಸಿಯಾಗಿರಬೇಕು. ಸೊ ಅಂಥವರು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಮತ್ತು ಮಹಿಳೆಯರು, ಪುರುಷರು ಮತ್ತು ವಿವಿಧ ಸಮಾಗಮ ಸಮುದಾಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಓಕೆನಾ. ಸೊ ಇನ್ನು ವರ್ಷ ಮಿತಿ ಅಂದರೆ ವಯೋಮಿತಿ ಎಷ್ಟಿರಬೇಕು? ಸೊ ವಯೋಮಿತಿ ಬಂದ್ಬಿಟ್ಟು ನಿಮಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ 18 ವರ್ಷವಾಗಿರಬೇಕು ಮತ್ತು ಗರಿಷ್ಠ 30 ವರ್ಷದ ಒಳಗಡೆ ಇರಬೇಕು. ಓಕೆನಾ. ಸೊ ಇನ್ನು ಆಯ್ಕೆ ವಿಧಾನ ಸೊ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ? ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಕ್ರಮ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ಅಂದರೆ CBT ಅಂತ ಒಂದು ಪರೀಕ್ಷೆ ಇರುವಂಥದ್ದು. ಸ್ಟೆನೋಗ್ರಾಫರ್ ಕೌಶಲ್ಯ ಪರೀಕ್ಷೆ. ಸೊ ಫಾರ್ ಎಕ್ಸಾಂಪಲ್ ನೀವು ಸ್ಟೆನೋಗ್ರಾಫರ್ ಮುಗಿಸಿರ್ತೀರಲ್ವ, ಸೊ ನಿಮ್ಮ ಅದರ ಬೇಸ್ ಮೇಲೆ ಒಂದು ಪರೀಕ್ಷೆ ಇರುತ್ತೆ. ಇನ್ನು ಅರ್ಹತೆಯ ವಿಧಾನ ಯಾವ ರೀತಿ ಇರುತ್ತೆ? ಭದ್ರತೆ SSC ಇಲಾಖೆಯ ನಿಯಮಗಳ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ ಪೂರ್ಣಗೊಂಡಿಸಿರುವವರಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ. ಓಕೆನಾ. ಸೊ ಇನ್ನು ಇದಕ್ಕೆ ಅರ್ಜಿ ಶುಲ್ಕ ಬೇರೆ ಇದೆ. ಓಕೆನಾ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳು, ಸೈನಿಕರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ 0 ಅಂದರೆ ಯಾವುದೇ ರೀತಿಯಾಗಿ ಇಲ್ಲಿ ಅಮೌಂಟ್ ಇರಲ್ಲ. ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕರಿಗೆ ಇರೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸಲು ಸೂಕ್ತ ಲಿಂಕ್ಸ್ ಬಂದುಬಿಟ್ಟು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು. ನಾನು ಯಾವ ರೀತಿ ಅಂತ ತೋರಿಸ್ತೀನಿ ಎಂಡಲ್ಲಿ. ಆನ್ಲೈನ್ ಅರ್ಜಿ ಇರುತ್ತೆ ಮತ್ತು ಇಲ್ಲಿ PDF ಫೈಲು ಕೂಡ ನಾನು ಆ ಲಿಂಕು ಸಹಿತ ಕೊಟ್ಟಿರ್ತೀನಿ. ಓಕೆನಾ. ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಸೊ ನೀವು ಮೊದಲಿಗೆ ನಾನು ಹೇಳೋ ಪ್ರಕಾರ ಮಾಡಬೇಕಾಗತ್ತೆ. ಓಕೆನಾ. ಮೊದಲ ಹಂತದಲ್ಲಿ ನೀವೇನು ಮಾಡಬೇಕು, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ಅಲ್ಲಿ ನೀವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಿಮ್ಮ ಒಂದು ದ್ವಿತೀಯ PUCಯ ಅಂಕಪಟ್ಟಿಯನ್ನು ಅಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು 2ನೇ ಹಂತದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ವೈಯಕ್ತಿಕ ಡೀಟೇಲ್ಸನ್ನು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇನ್ನು 3ನೇ ಹಂತದಲ್ಲಿ ದ್ವಿತೀಯ PUCಯ ನೀವು ಅಂಕಪಟ್ಟಿಯನ್ನು ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಅವ್ರು ಕೇಳಿರುವಂಥ ಪತ್ರಗಳನ್ನು ನೀವಲ್ಲಿ ದಾಖಲಿಸಬೇಕಾಗುತ್ತೆ, ಡಾಕ್ಯುಮೆಂಟ್ಸನ್ನು. ಓಕೆನಾ. ಇನ್ನು 3ನೇ ಹಂತದಲ್ಲಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಅರ್ಜಿ ಶುಲ್ಕ ಕೂಡ ಪೇ ಮಾಡಬೇಕಾಗತ್ತೆ. ಸೊ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಬಂದುಬಿಟ್ಟು 6/6/2025ಕ್ಕೆ ಶುರುವಾಗಿ
ಕೊನೆಯ ದಿನಾಂಕ 26/6/2025 ಇದೇನಾಗುತ್ತೆ ಕೊನೆಗೊಳ್ಳುತ್ತೆ. ಓಕೆನಾ. ಸೊ ಇನ್ನು ಅರ್ಜಿ ತಿದ್ದುಪಡಿ, ಸೊ ನಮ್ದು ಇನ್ ಕೇಸ್ ಏನಾದರೂ ತಿದ್ದುಪಡಿ ಇದೆ ಅನ್ನೋರಾದರೆ ಅವರು ಯಾವಾಗ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 1/7/2025ರಿಂದ 2/7/2025 ಟೈಮ್ ಇರುತ್ತೆ. ಓಕೆನಾ. ಸೊ ಇನ್ನು ನೀವು ಈ ಹುದ್ದೆಗಳಿಗೆ ಹೆಚ್ಚಿನ ಮಾಹಿತಿ ಇನ್ನೂ ನಿಮಗೆ ಬೇಕು ಅನ್ನೋದಾದರೆ ಅಧಿಕೃತ ವೆಬ್ಸೈಟ್ ಅಂದರೆ SSC ಕಚೇರಿಗೆ ಹೋಗಿ ನೀವು ಅಲ್ಲಿ ಬೇಕಾದರೂ ವಿಚಾರಿಸ್ಬೋದು, ಅಥವಾ SSC ವೆಬ್ಸೈಟ್ಗೆ ಹೋಗಿ ಕೂಡ ನೀವು ವಿಚಾರಿಸ್ಬೋದು. ಓಕೆನಾ. ಸೊ ನಾನಿವಾಗ ಯಾವ ರೀತಿ ನೀವು ವೆಬ್ಸೈಟಲ್ಲಿ ಓಪನ್ ಮಾಡಿ ಅರ್ಜಿ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವಿಲ್ಲಿ SSC ಕಮಿಷನ್ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನಂಬರು ಅಥವಾ ಎಡ್ಮಿನ್, ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಎಡ್ಮಿನ್ ಮೇಲೆ ಕ್ಲಿಕ್ ಮಾಡಿ, ಆಗಿಲ್ಲ ಅಂದರೆ ಕ್ಯಾಂಡಿಡೇಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಿಮ್ಮ ನೇಮನ್ನು ಹಾಕಿ, ಸೊ ಅದಾದಮೇಲೆ SSC ರಿಜಿಸ್ಟ್ರೇಷನ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು. ಓಕೆನಾ. ಇಲ್ಲಿ ಕ್ಯಾಪ್ಚಾವನ್ನು FG3TA ಅಂತ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಹಾಕ್ಬೋದು. ಆಗಿಲ್ಲ ಅಂತ ಹೇಳಿದ್ರೆ ರಿಜಿಸ್ಟರ್ ನಾವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನಾಗುತ್ತೆ ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ. ಸೊ ಆವಾಗ ನೀವೇನು ಮಾಡಬೇಕು, ಆ ಪೇಜ್ ಓಪನ್ ಆದ ತಕ್ಷಣ ಅಪ್ಲೈ ಮಾಡೋಕ್ಕೆ ಶುರು ಮಾಡಬೇಕು. ಓಕೆನಾ. ಸೊ ನಿಮಗೆ ಅಲ್ಲಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ನೇಮ್ ಆಗಿರಬಹುದು ಅಥವಾ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ಅದನ್ನು ಕೊಟ್ಟು ಆನಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಡೈರೆಕ್ಟ್ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು 1 ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಯಾವ ಥರ ಅಂದರೆ ನ್ಯೂ ಕ್ಯಾಂಡಿಡೇಟ್ಸ್ಗಿದು ಪರ್ಸ್ನಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಕ್ಯಾಂಡಿಡೇಟ್ಸ್ ನೇಮು, ಐಡೆಂಟಿಫಿಕೇಷನ್, ಕಾಂಟ್ಯಾಕ್ಟ್, ಇನ್ನು ಪಾಸ್ವರ್ಡ್ ಕ್ರಿಯೇಟ್ ನ್ಯೂ ಪಾಸ್ವರ್ಡ್, ಇನ್ನು ಅಡಿಷ್ನಲ್ ಡೀಟೇಲ್ಸ್, ಕ್ಯಾಂಡಿಡೇಟ್ಸ್ ನ್ಯಾಷನಾಲಿಟಿ ಆ್ಯಂಡ್ ಅಡ್ರೆಸ್, ಎಜುಕೇಷನ್ ಡೀಟೇಲ್ಸ್ ಇರುತ್ತೆ. ಸೊ ಅದಾದಮೇಲೆ ಡಿಕ್ಲರೇಷನ್, ಕ್ಯಾಂಡಿಡೇಟ್ಸ್ ಡೀಟೇಲ್ ಕನ್ಫರ್ಮೇಷನ್ ಇರುತ್ತೆ. ಇನ್ನು ನೋಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ವೆರಿ cautious while filling up 1 time registration ಡೀಟೇಲ್ಸ್ ಇರುತ್ತೆ. ಯುವರ್ ಕ್ಯಾಂಡಿಡೇಚರ್ ಮೇ ಗೆಟ್ ಕ್ಯಾನ್ಸಲ್ಡ್ ಇನ್ ಕೇಸ್ ಇನ್ಕರೆಕ್ಟ್ ಆರ್ ರಾಂಗ್ ಇನ್ಫಾರ್ಮೇಷನ್ ಈಸ್ ಫರ್ನಿಶ್ಡ್ ಅಂತ ಹೇಳಿರುವಂಥದ್ದು. ಸೊ ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಪರ್ಸ್ನಲ್ ಡೀಟೇಲ್ಸನ್ನು ಮೊದಲಿಗೆ ಫಿಲ್ ಮಾಡಬೇಕಾಗುತ್ತೆ. ಓಕೆನಾ. ಪರ್ಸ್ನಲ್ ಡೀಟೇಲ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಡು ಯು ಹ್ಯಾವ್ ಎ ಆಧಾರ್ ಕಾರ್ಡ್, ಸೊ ಇದ್ದರೆ ಎಸ್, ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಅದು ನಂಬರನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ, ಎಸ್ ಅಂತ ಕೊಡಿ. ಅದಾದಮೇಲೆ ಎಂಟರ್ ಯುವರ್ ಆಧಾರ್ ಡೀಟೇಲ್ಸ್, ನಿಮ್ಮ ನಂಬರನ್ನು ಇಲ್ಲಿ ಹಾಕಬೇಕು. ಸೊ ಅದಾದಮೇಲೆ ವೆರಿಫೈ ಆಧಾರ್ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡ್ಗೆ OTP ಬರುತ್ತೆ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಐ ಇಯರ್ ಬೈ ಸ್ಟೇಟ್ ದಟ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಇನ್ ಅಥೆಂಟಿಕೇಟಿಂಗ್ ಮೈಸೆಲ್ಫ್ ವಿತ್ ದ ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಸಿಸ್ಟಮ್ ಆ್ಯಂಡ್ ಕನ್ಸೆಂಟ್ ಟು ಪ್ರೊವೈಡಿಂಗ್ ಮೈ ಆಧಾರ್ ನಂಬರ್, ಬಯೋಮೆಟ್ರಿಕ್ ಆ್ಯಂಡ್ ಆರ್ 1 ಟೈಮ್ ಪಿನ್ data for Aadhaar based authentication for the purpose of availing of the one time registration from Staff Selection Commission. Understand that the biometrics and OTP provided for authentication shall be used only for authenticating my identifier through the Aadhaar authentication system. For obtaining my eKYC through Aadhaar eKYC service, I give my consent for using the Aadhaar provided eKYC information to populate the corresponding fields in the OTR, common name as obtained from eKYC, unique identifier, hash of Aadhaar number, pseudonym, unique code sent by UDI in KYC response, address as obtained from eKYC, date of birth DOB as obtained from eKYC, telephone number, hash of phone as obtained for eKYC, ಇನ್ನು ಫೋಟೋ ಹ್ಯಾಸ್ ಅಪ್ಟೈನ್ಡ್ ಫ್ರಮ್ eKYC ಇರುತ್ತೆ. ಸೊ ಅದಾದಮೇಲೆ ಜೆಂಡರ್ ಆ್ಯಸ್ ಅಪ್ಟೈನ್ಡ್ ಫ್ರಮ್ eKYC. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಶಾಲ್ ಎನ್ಶೂರ್ ಸೆಕ್ಯೂರಿಟಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಆಫ್ ಮೈ ಪರ್ಸ್ನಲ್ ಐಡೆಂಟಿಫೈ ಡಾಟಾ ಪ್ರೊವೈಡೆಡ್ ಫಾರ್ ದ ಪರ್ಪಸ್ ಆಫ್ ಆಧಾರ್ ಬೇಸ್ಡ್ ಅಥೆಂಟಿಕೇಷನ್ ಅಂತ ಇರುತ್ತೆ. ಓಕೆನಾ. ಸೊ ಅದಾದಮೇಲೆ ನೀವೇನು ಮಾಡಬೇಕು, OTP ಬಂದ ತಕ್ಷಣ ನೀವು ಅದನ್ನು OTP ಹಾಕಿ ಸೆಂಡ್ ಇಲ್ಲಿ ಐ ಇಯರ್ ಬೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ, ಅದನ್ನು ಹಾಕಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಕ್ಯಾಂಡಿಡೇಟ್ ನೇಮನ್ನು ಹಾಕಿ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ನಿಮ್ಮ 10ನೇ ಕ್ಲಾಸಲ್ಲಿ ಪಾಸಾಗಿರುವಂತಹ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದನ್ನು ನಂಬರ್ ಹಾಕಿ. ಸೊ ಅದಾದಮೇಲೆ ಕ್ಯಾಂಡಿಡೇಟ್ ನೇಮ್ ಶುಡ್ ಬಿ ಸೇಮ್ ಆ್ಯಸ್ ಮೆನ್ಷನ್ಡ್ ಇನ್ ದಿ
ಮೆಟ್ರಿಕಲ್ ಸರ್ಟಿಫಿಕೇಟ್. ಸೊ ಅದೇ ಹಾಕಿ. ನೆಕ್ಸ್ಟ್ ಪ್ಲೀಸ್ ಎಂಟರ್ ನೇಮ್ ವಿತೌಟ್ ಎನಿ ಸೊಲ್ಯೂಷನ್ ಅಂತ ಕೇಳಿರುವಂಥದ್ದು. ಓಕೆನಾ, ಅದನ್ನು ಹಾಕಬೇಕು. ನಿಮ್ಮ ಮಿಸ್ಟರ್ಸೋ ಶ್ರೀಮತಿನೋ ಮಿಸ್ಟರ್ಸೋ ಯಾವ್ದು ಬರುತ್ತೆ ಅದನ್ನು ಹಾಕಿ. ಇನ್ನು ವೆರಿಫೈ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ನಿಮ್ಮ ಇದ್ರ ಏನದು SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕಿ ನೇಮ್. ಓಕೆ. ಹ್ಯಾವ್ ಯು ಎವರ್ ಚೇಂಜ್ಡ್ ನೇಮ್ ಏನಾದರೂ ಚೇಂಜ್ ಮಾಡಿದ್ದೀರಾ ಮತ್ತು ಯಾವಾಗಾದರೂ ಅಂತ ಕೇಳ್ತಿದ್ದಾರೆ. ಅದನ್ನು ಮಾಡಿದರೆ ಎಸ್ ಅಂತ ಹೇಳಿ ನಿಮ್ಮ ನೇಮನ್ನು ಹಾಕಬೇಕಾಗತ್ತೆ. ಇಲ್ಲಾಂದರೆ ನೋ ಅಂತ ಕೊಡಿ. ಇನ್ ಕೇಸ್ ನೀವು ಚೇಂಜ್ ಮಾಡಿದ್ರೆ ಆ ನೇಮ್ ಹಾಕಬೇಕು. ಸೊ ಅದಾದಮೇಲೆ ವೆರಿಫೈ ನೇಮ್ ಕೂಡ ಹಾಕಬೇಕು. ಓಕೆ. ಸೊ ಅದಾದಮೇಲೆ ಜೆಂಡರ್ ಮೇಲ ಫೀಮೇಲ ಯಾವುದನ್ನು ಸೆಲೆಕ್ಟ್ ಮಾಡಿ, ಮತ್ತು ವೆರಿಫೈ ಜೆಂಡರ್ ಮೇಲ ಫೀಮೇಲ ಅದು ಕೂಡ ಹಾಕಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆನಾ, ನಿಮ್ದು ಯಾವುದಿದೆ ಅದನ್ನು ನೀವು ಹಾಕುವಂಥದ್ದು ಇಲ್ಲಿ. ಓಕೆ. ಸೊ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಇರುತ್ತೆ. ಸೊ ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ 2017 ಕೊಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಎಲಿಜಿಬಲ್ ಇಲ್ಲ. ಓಕೆ, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಇದು ಹಾಕಬೇಕು ಅಂತ. ಸೊ ಇಲ್ಲಿ ನೋಡಿ ಈ ಥರ ಓಕೆ ಕೊಡಿ. ಇವಾಗ ಡೈರೆಕ್ಟ್ ಹಾಕಿಬಿಡಿ ನೀವೇ ಡೇಟ್ ಆಫ್ ಬರ್ತ್. ಓಕೆನಾ, ವೆರಿಫೈ ಡೇಟ್ ಆಫ್ ಕೂಡ ಮಾಡಿ. ಅದಾದಮೇಲೆ ಫಾದರ್ಸ್ ನೇಮ್ ಹಾಕಿ. ಫಾದರ್ಸ್ ನೇಮ್ ಶುಡ್ ಬಿ ಸೇಮ್ ಹ್ಯಾಸ್ ಮೆನ್ಷನ್ಡ್ ಮೆಟ್ರಿಕ್. ಅಂದರೆ ನಿಮ್ಮ ಒಂದು SLC ಸರ್ಟಿಫಿಕೇಟಲ್ಲಿ ಯಾವ ರೀತಿ ನಿಮ್ಮ ತಂದೆ ಹೆಸರು ಇರುತ್ತೆ ಅದೇ ಥರ ಕೊಡಬೇಕಾಗತ್ತೆ. ಓಕೆನಾ. ಪ್ಲೀಸ್ ಎಂಟರ್ ನೇಮ್ ವಿತೌಟ್ ಎನಿ ಸೊಲ್ಯೂಷನ್ ಅಂತ ಕೇಳಿರುವಂಥದ್ದು. ಸೊ ಇದು ಕೂಡ ಅಷ್ಟೇ, ಫಾದರ್ ನೇಮ್ ವೆರಿಫೈ ಇಲ್ಲೂ ಕೂಡ ಹಾಕಿ. ನೆಕ್ಸ್ಟ್ ನಿಮ್ಮ ಮದರ್, ಅದು ಕೂಡ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ಮದರ್ ಇದ್ರ ನೇಮನ್ನು ಹಾಕಿ. ಪ್ಲೀಸ್ ಎಂಟರ್ ನೇಮ್ ವಿತೌಟ್ ಎನಿ ಸೊಲ್ಯೂಷನ್ ಅಂತ ಕೇಳ್ತಾರೆ. ಸೊ ಅವರು ಮಿಸ್ಟರ್ಸ ಶ್ರೀಮತಿನ, ಸೊ ಅದು ಕೂಡ ಹಾಕಿ. ನೆಕ್ಸ್ಟ್ ಮೆಟ್ರಿಕ್ಯುಲೇಷನ್ ಅಂದರೆ 10th ಕ್ಲಾಸ್ ಎಜುಕೇಷನ್ ಬೋರ್ಡ್ ಯಾವ ಬೋರ್ಡಲ್ಲಿ ನೀವು ಮಾಡಿದ್ರಿ, ಕರ್ನಾಟಕ ಬೋರ್ಡಾ, ಯಾವ ಬೋರ್ಡು, ತೆಲುಗು, ತಮಿಳು, ಗುಜರಾತು, ಹರಿಯಾಣ. ಸೊ ನಿಮ್ದು ಯಾವ ಬೋರ್ಡ್ ಇದೆ ಅದನ್ನು ಕೊಡಿ. ಸೊ ಕರ್ನಾಟಕದವ್ರು ಏನು ಕೊಡಬೇಕು ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅದು ಕೊಡಬೇಕಾಗತ್ತೆ. ಓಕೆನಾ. ವೆರಿಫೈ ಮೆಟ್ರಿಕ್ಯುಲೇಷನ್ ಬೋರ್ಡ್. ಸೊ ಇಲ್ಲೂ ಕೂಡ ಅಷ್ಟೇ ಕರ್ನಾಟಕ ಎಜುಕೇಷನ್ ಬೋರ್ಡ್ ಅಂತ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಮ ರೋಲ್ ನಂಬರ್ ಏನು ಅದು ಹಾಕಬೇಕು. ಸೇಮ್ ಆ್ಯಸ್ ಮೆನ್ಷನ್ಡ್ ಮೆಟ್ರಿಕಲ್ ಸರ್ಟಿಫಿಕೇಟ್. ಓಕೆ. ಓನ್ಲಿ ಆ್ಯಡ್ ಅಲೌಡ್. ಪ್ಲೀಸ್ ಎಂಟರ್ ರೋಲ್ ನಂಬರ್ ವಿತೌಟ್ ಎನಿ ಅದರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ತಿರುವಂಥದ್ದು. ಇಫ್ ಯು ಕೋಡ್ ಈಸ್ ಗಿವನ್ ಯುವರ್ ಮೆಟ್ರಿಕ್ಯುಲರ್ ಸರ್ಟಿಫಿಕೇಟ್ ದೆನ್ ಎಂಟರ್ ರೋಲ್ ಕೋಡ್ ಅಂತ ಹೇಳ್ತಿದ್ದಾರೆ. ಅದು ಕೂಡ ಹಾಕಿ ವೆರಿಫೈ ಮಾಡಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಯಾವಾಗ ಪಾಸ್ ಆಗಿದ್ದೀರಾ. ಓಕೆ. PUC ಮೆಟ್ರಿಕ್ಯುಲೇಷನ್ SLC ಯಾವಾಗ ಪಾಸ್ ಆಗಿದ್ದೀರಾ. ಓಕೆ, ಅದು ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾಸಿಂಗ್ ವೆರಿಫೈ, ಇದು ಕೂಡ ವೆರಿಫೈ ಮಾಡಿ. ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾಗಿದೆ, 10ನೇ ಕ್ಲಾಸ್ ಮುಗಿಸಿದ್ದೀರಾ ಅಥವಾ ಹೈಯರ್ ಸೆಕೆಂಡರಿ 12th ಪ್ಲಸ್ PUC ಆಗಿದೆಯಾ, ಡಿಪ್ಲೊಮಾ ಆಗಿದೆ, ಗ್ರ್ಯಾಜುಯೇಷನ, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ PhDನ ಯಾವುದಾಗಿದೆ ಅದನ್ನು. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರನ್ನು ಹಾಕಿ. ನೆಕ್ಸ್ಟ್ OTP ಫಾರ್ ವೆರಿಫಿಕೇಷನ್ ವಿಲ್ ಬಿ ಸೆಂಟ್ ಟು ದಿಸ್ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರಿಗೆ ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದನ್ನು ಹಾಕಿ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಇಮೇಲ್ ID ಹಾಕಿ ಅದನ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ತಕ್ಷಣ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಅಪ್ಲಿಕೇಶನ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ, ನೀವು ಅಪ್ಲೈ ಮಾಡಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ SSC ಯಾರಿಗೆಲ್ಲ ಹಾಕಬೇಕು ಅಂತ ಇದ್ದೀರಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ, ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡುವಂಥದ್ದು. ಓಕೆನಾ. ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.